ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಹುಲಿ, ಹೇಗಿದ್ಯಾ? ಐ ಆಮ್ ಫೈನ್ ಸರ್. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ರೆ ಬಾ ಅಂತ ಯಾಕೆ ಹೇಳ್ತೀನಿ, ನನಗೆ ಒಂದು ಸಣ್ಣ ಹೆಲ್ಪ್ ಆಗಬೇಕು. ಬಟ್ ಅನ್ಅಫಿಷಿಯಲ್ ಆಗಿ ನಿನಗೆ ನಂದಿಯಾಲ್ ಗೊತ್ತಲ್ವಾ? ಗೊತ್ತಿದೆ ಸರ್. ಅಲ್ಲಿ ಸಸ್ಪಿಷಿಯಸ್ ಆಗಿ ಕೆಲವು ಆಕ್ಟಿವಿಟೀಸ್ ನಡೀತಾ ಇದೆ. ಎಲ್ಲರೂ ಅನ್ಕೊಂಡಿರೋದು ಅದೆಲ್ಲ ಮಾಮೂಲಿ ಅಂತ, ಆದ್ರೆ ಅಲ್ಲಿ ನಡೀತಾ ಇರೋದು ಯಾರು ಊಹೆ ಮಾಡಿದಿರುವಂಥದ್ದು. ಎಸ್ಪೆಷಲಿ ಯಾರೆಲ್ಲ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಿದ್ದಾರೋ ಅವರು ಸತ್ತೋಗ್ತಾ ಇದ್ದಾರೆ, ಅದು ಕೂಡ ವಿತೌಟ್ ಎನಿ ಕ್ಲೂಸ್. ಲಾಸ್ಟ್ 2 ಕೂಡ ಒಂದು ರೇಪ್ ಕೇಸ್ಗೆ ಸಂಬಂಧಪಟ್ಟಿದ್ದು. ಭಾರ್ಗವ್, ಈ ಹುಡುಗಿ ಹೆಸರು ಶ್ರಾವಣಿ. ಸಾಯೋದಕ್ಕೆ ಮುಂಚೆ ಅವರು ಈ ಹುಡುಗಿನ ಫಾಲೋ ಮಾಡಿದ್ದಾರೆ. ಇದಕ್ಕಿಂತ ಭಯಂಕರವಾಗಿರೋದು ಇನ್ನೊಂದಿದೆ. ನಂದಿಯಾಲ್ನ ಕ್ರೈಮ್ ರೇಟ್ ಅಲ್ಲಿ ಅವ್ರದೇ ಜಾಸ್ತಿ ಇರೋದು. ಅವ್ರ ಫೋಟೋಸ್ ಕೂಡ ಇದೆ, ಕೊಡಿಲಿ. ತಗೋ ನೋಡು, ಇವನ್ ಹೆಸರು ಹರ್ಷ. ಇದೆಲ್ಲದಕ್ಕಿಂತ ಭಯಂಕರವಾಗಿರೋದು ಇನ್ನೊಂದಿದೆ. ಅದು ನಂದಿಯಾಲ್ನಲ್ಲಿ ಇರೋಂಥ ಹೆಣ್ಮಕ್ಳನ್ನೆಲ್ಲ ಅತ್ಯಂತ ಭಯ ಪಡಿಸಿರೋಂಥ ಕ್ರೈಮ್. ಈಗ ನಂದಿಯಾಲ್ನಲ್ಲಿ ಹೆಣ್ಮಕ್ಳಿಗೆಲ್ಲ ತುಂಬಾನೇ ಕಷ್ಟ ಆಗಿದೆ, ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇರೋಂಥದ್ದು. ಅದು ಕೊಡಿ. ಈ ಹುಡುಗಿ ಹೆಸರು ಅಮೃತ. ನಂದಿಯಾಲ್ ತುಂಬಾ ಈ ಸಮಸ್ಯೆ ದಿನೇ ದಿನೇ ಹೆಚ್ಚಿಗೆ ಆಗ್ತಾನೆ ಇದೆ. ಜನರಿಗೆಲ್ಲ ಗೊತ್ತಾಗೋಕ್ಕೂ ಮುಂಚೆ ನಾವು ಅಲ್ಲಿಗೆ ಹೋಗಿ ಸರಿಪಡಿಸ್ಬೇಕು. ಇಷ್ಟೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಗೊತ್ತಾದ್ರೆ ಇಡೀ ದೇಶದ ದೃಷ್ಟಿ ನಂದಿಯಾಲ್ ಕಡೆಗೆ ಬಿದ್ದೇ ಬೀಳುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಗೌರ್ಮೆಂಟು ನಂದಿಯಾಲ್ನ ಡಿಸ್ಟ್ರಿಕ್ಟ್ ಮಾಡಬೇಕು ಅನ್ನೋ ಇನ್ಫಾರ್ಮೇಶನ್ ನಮ್ಮ ಹತ್ರ ಇದೆ. ಅದಕ್ಕೂ ಮುಂಚೆ ಇವೆಲ್ಲನೂ ಕ್ಲಿಯರ್ ಆಗಬೇಕು. ಜೇಡ ಎಲ್ಲಂದ್ರಲ್ಲಿ ಬಲೆ ಕಟ್ಟೋ ಹಾಗೆ ನಂದಿಯಾಲ್ನಲ್ಲಿ ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ. ಆ ಜೇಡ ಒಂದೇನಾ ಅಥವಾ ಗುಂಪಾಗಿದೆಯಾ ಅಂತ ತಿಳ್ಕೊಂಡು ಅದನ್ನ ಕೂಡಲೇ ನಾಶ ಮಾಡಬೇಕು. ಐ ವಾಂಟ್ ದಟ್ ಬ್ಲಡಿ ಕ್ರೈಮ್ಸ್ ನೆಸ್ಟ್ ಡೆಸ್ಟ್ರಾಯ್ಡ್. ಓಕೆ ಸರ್. ಈ ಕೂಡಲೇ ಹೋಗ್ತೀಯ ತಾನೆ? ಎಸ್ ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಅವ್ರು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ನೀನಲ್ಲಿಗೆ ಹೋಗ್ಬೇಕು. ಶೋರ್ ಸರ್. ಹಲೋ. ಓಹ್, ಥ್ಯಾಂಕ್ ಯು ಡಾಕ್ಟರ್. ಅಮ್ಮ, ಅಪ್ಪನ ಟ್ರೀಟ್ಮೆಂಟ್ಗೋಸ್ಕರ ಕೇರಳ ಹೋಗಬೇಕು. ಅದು ಕೂಡ ನಾಳೆನೇ ಹೊರಡಬೇಕು. ಹಲೋ. ಹ್ಯಾಪಿ ಬರ್ಡೇ ಟು ಯು ಕಂದ. ನಮ್ಮಿಬ್ರಿಗೂ ಅಮ್ಮ. ಅವನಿಗೋಸ್ಕರನಾ? ಹೌದಮ್ಮ, ಇವತ್ತು ನಾವು ಹುಟ್ಟಿದ ಅಲ್ವಾ, ಅದಕ್ಕೆ ಅವನ್ನ ರೆಡಿ ಮಾಡಿಸಿ ಚೆನ್ನಾಗಿರೋ ಫೋಟೋ ತೆಗಿತೀನಿ. ಸಾಗರ್ ಬಗ್ಗೆ ಡಾಕ್ಟರ್ಸ್ ಹತ್ರ ಸರಿಯಾಗಿ ಕೇಳ್ಕೊತೀನಿ. ಇನ್ನು ಎಷ್ಟು ದಿನ ಅಮ್ಮ ಈ ತರ ಇರೋದು? ಒಂದ್ಸಲ ಹೇಳಿದ್ರೆ ಬುದ್ಧಿ ಬರಬೇಕು. ಪುಣ್ಯಕ್ಕೋಸ್ಕರ ದೇವ್ರ ಹತ್ರ ಹೋಗ್ತೀವಿ, ಸಂಬಂಧಕ್ಕೋಸ್ಕರ ರಾಕ್ಷಸ ಹತ್ರ ಹೋಗ್ಬಾರ್ದು. ಏನೇ ಆದ್ರೂ ಜೊತೆಗೆ ಹುಡ್ತವ್ರಲ್ವಾ. ಇದು ಕಲಿಯುಗ ಕಣ. ಅಣ್ಣ, ನನ್ನ ಅಣ್ಣನಿಗೆ ಈ ಡ್ರೆಸ್ ಹಾಕೋದಕ್ಕೆ ಹೇಳ್ತೀರಾ ಬೇಗ ಅಣ್ಣ? ಹ್ಯಾಪಿ ಬರ್ಡೇ ಟು ಅಸ್ ಕಣೋ.
ಟ್ರೀಟ್ಮೆಂಟ್ ಚೆನ್ನಾಗಿ ತಗೋ. ಡಾಕ್ಟರ್ಸ್ ಹೇಳಿದನ್ನ ಸರಿಯಾಗಿ ಕೇಳಿಸ್ಕೊ. ಬೇಗ ಮನೆಗೆ ಬಾರೋ. ನೆಕ್ಸ್ಟ್ ಬರ್ಡೇಗೆ ನಾವಿಬ್ರು ಸೇರಿ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳೋಣ.